ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋಗಿದ್ದಂತಹ ಹಿಂದೂ ಪುರುಷರನ್ನ ಹೆಕ್ಕಿ 28 ಜನರನ್ನ ಮಾರಣ ಹೋಮವನ್ನು ಮಾಡಲಾಗಿದೆ. ಬಹಳ ಸ್ಪೆಸಿಫಿಕ್ ಆಗಿ ಧರ್ಮವನ್ನು ಕೇಳಿ ಅದನ್ನು ಖಾತ್ರಿಪಡಿಸೋದಕ್ಕೋಸ್ಕರವಾಗಿ ಅವರನ್ನು ವಿವಸ್ತ್ರನಾಗಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಕೊಲೆಗೈದಿದ್ದಾರೆ. ಆದರೆ ನಾನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ. ನನಗೆ ಬಹಳ ದುಃಖವಾಗಿದೆ. ಮುಸಲ್ಮಾನರು ಧರ್ಮಾಂಧರು, ಅವರ ಧರ್ಮಾಂಧತೆ ಇದಕ್ಕೆ ಕಾರಣ ಅಂತ ಖಂಡಿತ ನಾನು ಹೇಳುವುದಿಲ್ಲ. ಆದರೆ ಈ ನಿರಭಿಮಾನಿ, ಜಾತಿವಾದಿ, ಬದ್ಧತೆ ಇಲ್ಲದ, ಒಗ್ಗಟ್ಟಿಲ್ಲದ ಹಿಂದೂಗಳನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ. ಆ ಘಟನೆಯಲ್ಲಿ ಕೊಲೆಯಾಗಿರುವಂತಹ ಮಂಜುನಾಥ್, ನೀವು ಮಂಜುನಾಥ್ ಮುಂದೆ ರಾವ್ ಇದೆಯೋ ಶರ್ಮಾ ಇದೆಯೋ ಅಂತ ಅವ್ರು ಕೇಳಲಿಲ್ಲ. ನೀ ಹಿಂದೂನೋ ಅಲ್ಲವೋ ಅಷ್ಟೇ ಕೇಳಿರೋದು. ನಿಮ್ಮ ಮುಂದೆ ಮಂಜುನಾಥ ಗೌಡ ಆಗಿದ್ರು ಕೊಂದಿರೋರು, ಮಂಜುನಾಥ್ ಹಿರೇಮಠ ಆಗಿದ್ರು ಕೊಂದಿರೋರು, ಮಂಜುನಾಥ್ ಹಾಲಮತದವನಾಗಿದ್ರು ಕೊಂದಿರೋರು, ಮಂಜುನಾಥ್ ವಾಲ್ಮೀಕಿ ಆಗಿದ್ರು ಕೊಂದಿರೋರು, ಮಂಜುನಾಥ್ ಅಯ್ಯ ಆಗಿದ್ರು ಕೂಡ ಕೊಂದಿರೋರು. ಆದರೆ ಮಂಜುನಾಥ್ ಒಂದು ವೇಳೆ ಮೊಹಮ್ಮದ್ ಆಗಿದ್ದಿದ್ರು ಬಿಡೋರು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ಈ ಹಿಂದೂಗಳು. ಈ ನಿರಭಿಮಾನಿ, ಜಾತಿವಾದಿ, ಬದ್ಧತೆ ಇಲ್ಲದ, ಒಗ್ಗಟ್ಟಿಲ್ಲದ ಈ ಹಿಂದೂಗಳಿದಾರಲ್ಲ, ಈ ದರಿದ್ರ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ಈ ಥರ ಘಟನೆಗಳಿದೇನು ಹೊಸದಲ್ಲ. ಆದರೆ ಒಂದು ಯೋಚನೆಯನ್ನು ಮಾಡಿ, ಎಷ್ಟು ಘಟನೆಗಳಾಗಿದ್ದಾವೆ ನೋಡಿ. ಈ ಹಿಂದೆ 2000 ಇಸ್ವಿಗೆ ಹೋಗಿ ಇದೇ ಕಾಶ್ಮೀರದಲ್ಲಿ ಬಿಲ್ ಕ್ಲಿಂಟನ್ ಇಂಡಿಯಾಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಚಾಟಿ ಸಿಂಗ್ಪುರ್ ಅಂತ ಹೇಳಿ ಅಲ್ಲಿ ಆ ಜಾಗದಲ್ಲಿ ಸಿಖ್ಖರನ್ನ ಹೆಕ್ಕಿ 35 ಜನರನ್ನ ಕೊಂದಾಕಿದ್ರು. ಅದಾಳದು, ಈ ರೀತಿ ಕೊಲೆಗಳಾದು. ಅದರಲ್ಲಿ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಇರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು, ಸೂರತ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿರ್ಬೋದು, ಜರ್ಮನ್ ಬೇಕರಿ ಎದುರು ಪುಣಾದಲ್ಲಿ ಆಗಿದ್ದ ಬಾಂಬ್ ಬ್ಲಾಸ್ಟ್ ಇರ್ಬೋದು, ಮುಂಬೈ ಅಟ್ಯಾಕ್ ಇರ್ಬೋದು, ಅಥವಾ ನಿಮಗೆ ಲುಂಬಿನಿ ಗಾರ್ಡನ್ನಲ್ಲಿ ನಡೆದಂಥ ಅಟ್ಯಾಕ್ ಇರ್ಬೋದು. 2005ರಲ್ಲಿ ದೀಪಾವಳಿಯ ಹಿಂದಿನ ದಿನ ಪಟಾಕಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಡೆಲ್ಲಿನಲ್ಲಿ ಸಾಯಿಸಿದ್ದಿರ್ಬೋದು. ಈ ಎಲ್ಲ ಘಟನೆಗಳ ಜೊತೆಗೆ ಅದು ಪಠಾನ್ಕೋಟ್ ಅಟ್ಯಾಕ್ ಆಗಿರ್ಬೋದು, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ಈಗಿನ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು. ಈ ಇಷ್ಟು ಘಟನೆಗಳನ್ನು ನೋಡಿ ಮುಸಲ್ಮಾನರ ಮನಸ್ಥಿತಿ ಏನು ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.